ಕರಡಿಯೊಂದರ ಮೂಗಿಗೆ ಕೊಕ್ಕೆ ಹಾಕಿ ಎಳೆಯುತ್ತಿದ್ದಾರೆ. ತಾಯಿ ಕರಡಿಯನ್ನು ತನ್ನ ಮರಿಗಳಿಂದ ಬೇರ್ಪಡಿಸಿ ಗಂಟೆಗಟ್ಟಲೆ ನೋವಿನಲ್ಲಿ ಜಿಗಿಯಲು ತರಬೇತಿ ನೀಡಲಾಗುತ್ತದೆ. ಇದನ್ನೇ ಜನ ಕರಡಿ ಕುಣಿತ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಇತ್ತೀಚಿನವರೆಗೂ 400 ವರ್ಷಗಳ ಹಳೆಯದಾದ ಈ ಕರಡಿ ಕುಣಿತದ ಸಂಪ್ರದಾಯವನ್ನು ಸಾಮಾನ್ಯವಾಗಿ ಎತ್ತಿ ಹಿಡಿಯಲಾಗಿತ್ತು. ಹತ್ತೊಂಬತ್ತು 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಈ ಅಭ್ಯಾಸವನ್ನು ಕಾನೂನುಬಾಹಿರಗೊಳಿಸಲಾಯಿತು. ಆದರೆ ಹಳೆಯದಾದ ಈ ಅಭ್ಯಾಸವನ್ನು 2009ರಲ್ಲಿ ಸಂರಕ್ಷಣಾ ಸಂಸ್ಥೆಗಳ ಪ್ರಯತ್ನಗಳ ನಂತರವೇ ನಿಲ್ಲಿಸಲಾಯಿತು. ಕರಡಿಗಳನ್ನು ರಕ್ಷಿಸಿ ಕಲಂದರ್ ಸಮುದಾಯಗಳಿಗೆ ಪುನರ್ವಸತಿ ಕಲ್ಪಿಸಲಾಯಿತು. ಈಗ ಕಥೆಯಲ್ಲಿ ಕರಡಿಗಳ ಚಿತ್ರಣವು ಕುಣಿಯುವ ಕರಡಿಗಳಿಂದ ವನ್ಯಜೀವಿಗಳಿಗೆ ಬದಲಾಗಿದೆ. ಇದೀಗ ಇವು ಅರಣ್ಯದಲ್ಲಿ ನ್ಯಾಯಯುತವಾಗಿ ಬದುಕುತ್ತಿವೆ. ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿರುವ ದರೋಜಿ ಸ್ಲಾತ್ ಬೇರ್ ಅಭಯಾರಣ್ಯವನ್ನು 1994ರಲ್ಲಿ ಏಷ್ಯಾದ ಮೊದಲ ಸ್ಲಾತ್ ಬೇರ್ ಅಭಯಾರಣ್ಯವೆಂದು ಗುರುತಿಸಲಾಯಿತು. ದಕ್ಷಿಣ ಪ್ರಸ್ಥಭೂಮಿಯ 83 ಚದರ ಕಿಲೋಮೀಟರ್ ಒಣ ಕುರುಚಲು ಮತ್ತು ಮುಳ್ಳಿನ ಪ್ರದೇಶ ಇದಾಗಿದೆ. ಗುಹೆಗಳನ್ನು ಹೊಂದಿರುವ ಈ ಕಲ್ಲು ಬಂಡೆಗಳು ಇಲ್ಲಿ ವಾಸಿಸುತ್ತಿರುವ 150 ಕರಡಿಗಳಿಗೆ ಸೂಕ್ತವಾದ ಆಶ್ರಯವಾಗಿವೆ. ಭಾರತೀಯ ಉಪಖಂಡಕ್ಕೆ ಸ್ಥಳೀಯವಾಗಿರುವ ಈ ಸ್ಲಾತ್ ಬೇರ್ಗಳು ಭಾರತವಲ್ಲದೆ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಹಾಗೂ ಭೂತಾನಿನ ಕೆಲ ಭಾಗಗಳಲ್ಲಿ ಕಾಣಸಿಗುತ್ತವೆ. ಜಾಗತಿಕ ಜನಸಂಖ್ಯೆಯ 90%ಕ್ಕಿಂತ ಹೆಚ್ಚು ಕರಡಿಗಳು ಭಾರತದಲ್ಲಿವೆ. ದರೋಜಿಯ ದಿನಗಳು ತೂಕಡಿಸುತ್ತಾ, ಮೈಪರಚುತ್ತಾ, ಮೈ ಮುರಿಯುತ್ತಾ ನಿಧಾನವಾಗಿ ಹಾಗೂ ಸೋಮಾರಿಯಾಗಿರುತ್ತವೆ. ಈ ಕರಡಿಗಳು ತಮ್ಮ ಜಡ ನಡಿಗೆಯಿಂದಲೇ ಸ್ಲಾತ್ ಬೇರ್ಸ್ ಎಂಬ ಹೆಸರು ಪಡೆದಿವೆ. ಇವುಗಳ ಕಣ್ಣುಗಳು ಹಾಗೂ ಕಿವಿಗಳು ದುರ್ಬಲವಾಗಿದ್ದರೂ ತೀಕ್ಷ್ಣವಾದ ಮೂಗು ಹೊಂದಿರುತ್ತವೆ. ತಮ್ಮ ಎಚ್ಚರದ ಬಹುಪಾಲು ಸಮಯವನ್ನು ನೆಲಕ್ಕೆ ಮೂಗು ತಿಕ್ಕಿ ಇರುವೆ, ಗೆದ್ದಲುಗಳಂತಹ ಕ್ರಿಮಿಗಳು ಕೊಡುವ ಗುರುತುಗಳನ್ನು ಮೂಸುತ್ತಾ ಹುಡುಕುತ್ತಿರುತ್ತವೆ. ಸ್ಲಾತ್ ಬೇರ್ಸ್ ಕ್ರಿಮಿಗಳನ್ನು ತಿನ್ನುವುದಕ್ಕೆ ರೂಪುಗೊಂಡಿವೆ. ಅವುಗಳ ಉದ್ದಿನ ಉಗುರುಗಳು ಹುಳುಗಳನ್ನು ಹೆಕ್ಕಿ ತಿನ್ನಬಹುದು. ಹಾಗೆ ತಿನ್ನುವಾಗ ಕೀಟಗಳು ಮೂಗಿನ ಮೇಲೆ ಹರಿದಾಡದಂತೆ ರಂಧ್ರಗಳನ್ನು ಮುಚ್ಚಬಹುದು. ಇವುಗಳಿಗೆ ಮುಂದಿನ ಹಲ್ಲಿಲ್ಲವಾದ್ದರಿಂದ ಕ್ರಿಮಿಗಳನ್ನು ವ್ಯಾಕ್ಯೂಮ್ನಂತೆ ಹೀರಿಕೊಳ್ಳುತ್ತವೆ. ಇನ್ನು ಕೆಲ ಹಠಮಾರಿ ಹುಳುಗಳು ಮೈಗಂಟಿಕೊಂಡಾಗ ಒಂದು ಕಂಪನ ಹಾಗೂ ಮೈ ಕೊಡುವಿಕೆ ಉತ್ತಮ ಕೆಲಸ ಮಾಡಬಲ್ಲದು. ಹುಳುಗಳ ಬೇಟೆಯಲ್ಲಿ ಶ್ರಮ ವಹಿಸಬೇಕು. ದೊಡ್ಡ ಬಂಡೆಗಳ ಕೆಳಗೆ ಹುಡುಕಬೇಕು. ಮರಗಳ ಬುಡದಲ್ಲಿ ಸಮೀಕ್ಷೆ ಮಾಡಬೇಕು. ಅಥವಾ ತೊಗಟೆಯ ಬಿರುಕುಗಳಲ್ಲಿ ಹರಿದಾಡುವ ಹುಳುಗಳನ್ನು ಸವಿಯಲು ಮರವನ್ನು ಕೂಡ ಹತ್ತಬೇಕು. ಕ್ರಿಮಿಗಳನ್ನಷ್ಟೇ ಅಲ್ಲ, ಈ ಸರ್ವಾಹಾರ ಕರಡಿಗಳು ಎಲೆ, ಹೂವು, ಹಣ್ಣು, ಜೇನುತುಪ್ಪ, ತೊಗಟೆ, ಕಾಂಡಗಳನ್ನು ಸಹ ತಿನ್ನುತ್ತವೆ. ಕೆಲವೊಮ್ಮೆ ಪ್ರಾಣಿಗಳ ಮೃತ ದೇಹಗಳನ್ನೂ ಕೂಡ. ಈ ಸೋಮಾರಿ ಹೆಸರು ಕೇಳಿ ಮೋಸ ಹೋಗಬೇಡಿ. ಹೋರಾಟಕ್ಕಿಳಿದರೆ
ಇವು ತುಂಬಾ ವೇಗ ಹಾಗೂ ಉಗ್ರವಾಗಿರುತ್ತವೆ. ಆದರೆ ಈ ಕರಡಿಗಳು ಹೆಚ್ಚಾಗಿ ಶಾಂತ ಸ್ವಭಾವದಾಗಿದ್ದು ದರೋಜಿಯ ಇತರ ನಿವಾಸಿಗಳೊಂದಿಗೆ ಶಾಂತಿಯುತವಾಗಿ ಸ್ಥಳ ಹಂಚಿಕೊಳ್ಳುವುದನ್ನು ಕಾಣಬಹುದು. ಸ್ಲಾತ್ ಕರಡಿಗಳ ಕಾಡಿನ ಈ ಆವಾಸ ಸ್ಥಾನಗಳು ಇದೀಗ ಕಲ್ಲು ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ ಮತ್ತು ನಿರಂತರವಾದ ನಗರೀಕರಣದ ಬೆದರಿಕೆಗೆ ಒಳಗಾಗುತ್ತಿವೆ. ಆದರೆ ಈ ಕರಡಿಗಳು ಮತ್ತು ಇತರ ಕಾಡು ನಿವಾಸಿಗಳಿಗೆ ಉಳಿದಿರುವ ಕೊನೆಯ ಆಶ್ರಯ ಸ್ಥಾನಗಳೆಂದರೆ ದರೋಜಿಯಂತಹ ಸ್ಥಳಗಳು.